ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಆನೆಗಳ ಕಾರ್ಯಾಚರಣೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಇದಾದ ನಂತರ ಒಂದಷ್ಟು ವಿವರಗಳನ್ನು ಬೇರೆ ಬೇರೆ ವಿವರಗಳನ್ನು ಕೊಡ್ತೀವಿ. ರಮಾನಾಥ ರೈ ಕೂಡ ನಮ್ಮ ಜೊತೆಗೆ, ಮಂತ್ರಿಗಳು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರುವಂಥ ಸಾಧ್ಯತೆಗಳಿದೆ. ರಮಾನಾಥ ರೈ ಏನು ಹೇಳ್ತಾರೆ ಕೇಳೋಣ. ಇದೆಲ್ಲದರ ಜೊತೆಗೆ ಉತ್ತರಕಾಶಿ, ಯಮುನೋತ್ರಿ, ಗಂಗೋತ್ರಿ ಮತ್ತು ಗುಪ್ತಕಾಶಿಗೆ ಹೋಗಿ ಅಲ್ಲಿ ಪಡಬಾರದ ಯಾತನೆ ಪಟ್ಟಂಥ ಒಬ್ಬರು ಮಹಿಳೆ ನಮ್ಮ ಜೊತೆಗಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳೇನು, ಯಾವ ರೀತಿ ಇತ್ತು ಉತ್ತರ ಭಾರತದಲ್ಲಿ ಯಾತ್ರೆ ಅನ್ನುವಂಥದ್ದು, ಎಷ್ಟು ಕಷ್ಟಕರವಾಗಿತ್ತು, ಸೊ ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡ್ತೀವಿ ನಿಮಗೆ. ಜೊತೆಗೆ ಕ್ರಿಕೆಟ್ನ ಬಗ್ಗೆ ಮಾತಾಡಲಿಕ್ಕೆ ಕಣ್ವಿ ನಮ್ಮ ಜೊತೆಗೆ ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತಾರೆ. ಮತ್ತು ನಾವು ಆನೆಗಳ ಕಾರ್ಯಾಚರಣೆಯ ಬಗ್ಗೆ ಮಾತಾಡೋದಾದರೆ ಬನ್ನಿ, ಇಬ್ಬರು ಪ್ರತಿನಿಧಿಗಳು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ ಮತ್ತು ಮಂಜುನಾಥ್ ಇಬ್ಬರನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನಾನು ಆರಂಭ ಮಾಡ್ತಾ ಇದ್ದೀನಿ ವೀರೇಂದ್ರ ಅವ್ರ ಜೊತೆಗೆ. ವೀರೇಂದ್ರ, ಇವತ್ತು ಕಾರ್ಯಾಚರಣೆ ಅನ್ನುವಂಥದ್ದು ನೀವು ಬೆಳಗ್ಗಿನಿಂದ ಸಂಜೆ ತನಕ ಅಲ್ಲೇ ಇದ್ರಿ, ಸಂಜೆಯ ಕಾರ್ಯಾಚರಣೆಗೆ ನೀವು ಸಾಕ್ಷಿಯಾದ್ರಿ. ಇದೆಲ್ಲದರ ಜೊತೆಗೆ ಈಗಲೂ ಕೂಡ ಕಾರ್ಯಾಚರಣೆ ಅನ್ನುವಂಥದ್ದು ಮುಂದುವರಿತಾ ಇದೆ. ಯಾವ ರೀತಿ ಸಾಗ್ತಾ ಇದೆ? ಆನೆಗಳು ಪ್ರಸ್ತುತ ಎಲ್ಲಿವೆ ಈಗ? ಭರದ್ವಾಜ್, ಈಗ ನಾವು ಸರಿಯಾಗಿ ಮುತ್ತಾನೆಲ್ಲೂರು ಕೆರೆಗೆ ಪ್ಯಾರಲಲ್ ಆಗಿರುವಂತಹ ಚಂದಾಪುರದ ಹೆದ್ದಾರಿಯಲ್ಲಿದ್ದೀವಿ. ನಾನು ಹಾಗೂ ಮಂಜುನಾಥ್ ಇಬ್ಬರು ಕೂಡ. ಇಲ್ಲಿ ನಮಗೆ ಸಮಾನಾಂತರದಲ್ಲೇ ಮುತ್ತಾನೆಲ್ಲೂರು ಕೆರೆ ಇದೆ. ಆ ಒಂದು ಕೆರೆಯ ಹಾದಿಯಲ್ಲೇ ಮುಂದೆ ಸಾಗಿ ಇಲ್ಲಿ ಶಿವಪ್ರಿಯ ಲೇಔಟ್ ಅನ್ನುವಂಥ ಒಂದು ಸ್ಥಳ ಏನಿದೆ, ಅಲ್ಲಿ ಆನೆಗಳು ನೆಲೆಸಿರುವಂಥದ್ದು ಭರದ್ವಾಜ್. ಈಗ ಅಲ್ಲೇ ಆನೆಗಳು ಈಗ ಬೀಡು ಬಿಟ್ಟಿವೆ. ಒಂದು ಹಂತದಲ್ಲಿ ಎರಡು ಭಾಗಗಳಾಗಿ ಆನೆಗಳು ಎರಡು ಹಿಂಡಾಗಿ ತಪ್ಪಿಸ್ಕೊಂಡು ಬಿಟ್ಟಿದ್ವು. ಅದಾದ ನಂತರ ಹರಸಾಹಸ ಮಾಡಿದ ನಂತರ ಆನೆಗಳನ್ನ ಒಗ್ಗೂಡಿಸಿದ್ದಾರೆ. ಶಿವಪ್ರಿಯ ಲೇಔಟ್ನಲ್ಲಿ ಈಗ ಆನೆಗಳೆಲ್ಲವೂ ಬೀಡು ಬಿಟ್ಟಿವೆ. ಅವು ಹಾಗೇ ಮುಂದುವರೆದು ಅತ್ತಿಬೆಲೆ ಮಾರ್ಗವಾಗಿ ತಮಿಳುನಾಡಿಗೆ ಕೊಂಡೊಯ್ಯುವ ಸಲುವಾಗಿ ಈಗ ಅರಣ್ಯಾಧಿಕಾರಿಗಳು ಹಾಗೂ ಮಾವುತರು ಈಗ ಒಂದು ಪ್ರಯತ್ನವನ್ನು ಜಾರಿಯಲ್ಲಿಟ್ಟಿರುವಂಥದ್ದು, ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಬಹುಶಃ ಅತ್ತಿಬೇಲೆ ಮಾರ್ಗವಾಗಿ ಸಾಗುವಾಗ ಆನೆಗಳ ದೃಶ್ಯಾವಳಿ ಸಿಗುವಂಥ ಸಾಧ್ಯತೆ ಇದೆ. ಯಾಕೆ ಮುತ್ತಾನೆಲ್ಲೂರು ಕೆರೆ ಬಹಳ ವಿಸ್ತಾರವಾದಂಥ ಕೆರೆ ಮತ್ತು ಅಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ. ಹಾಗೂ ಆನೆಗಳು ಯಾವ್ಯಾವ ಮಾರ್ಗದಲ್ಲಿ ಚಲಿಸ್ತಾ ಇವೆಯೋ ಆ ಎಲ್ಲ ಮಾರ್ಗಗಳಲ್ಲೂ ಕೂಡ ವಿದ್ಯುತ್ ಶಕ್ತಿಯನ್ನು ತೆಗೆಯಲಾಗ್ತಾ ಇದೆ, ಅಂದರೆ ಕರೆಂಟನ್ನು ಕಟ್ ಮಾಡಲಾಗ್ತಾ ಇದೆ. ಯಾಕೆಂದರೆ ಶಾರ್ಟ್ ಸರ್ಕ್ಯೂಟ್ನ ಒಂದು ಅಪಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಇನ್ನು ಇವತ್ತು ಇಡೀ ದಿನದ ಕಾರ್ಯಾಚರಣೆ ಅನ್ನುವಂಥದ್ದು ಒಂದು ಕಡೆ ಅವಿರತವಾದಂಥ ಶ್ರಮ ಪ್ರಯತ್ನ, ಅದನ್ನು ಮೀರಿದಂಥ ಕಾರ್ಯಾಚರಣೆ, ಇನ್ನೊಂದು ಕಡೆ ಬೇಜವಾಬ್ದಾರಿ, ಮತ್ತೊಂದು ಕಡೆ ಜನರ ಒಂದು ರೀತಿಯ ಅಸಹಕಾರ, ಇವೆಲ್ಲದರ ನಡುವೆ ಇವತ್ತು ಇಡೀ ದಿನದ ಕಾರ್ಯಾಚರಣೆ ನಡೀತು ಭರದ್ವಾಜ್. ಆದರೂ ಕೂಡ ಮೊದಲ ಹಂತದ ಕಾರ್ಯಾಚರಣೆಯಲ್ಲಿ ವಿಫಲ ಆಗಿ ಬಹಳಷ್ಟು ಅಪಾಯವೇ ಎದುರಾಗಿತ್ತು. ಒಂದು ಕರು ಕೂಡ ಸತ್ತೋಯ್ತು ಆನೆಯ ದಾಳಿಯಲ್ಲಿ. ಅದೃಷ್ಟವಶಾತ್, ಸುದೈವವಶಾತ್ ಯಾವ ಜನರಿಗೂ ಯಾವುದೇ ಸಮಸ್ಯೆ ಆಗಿಲ್ಲ. ಒಂದು ಹಂತದಲ್ಲಿ ಯಾವ ಮಟ್ಟಕ್ಕೆ ಆನೆಗಳು ನುಗ್ಗಿದ್ವು ಅಂದರೆ ಜನರೆಲ್ಲ ಒಂದು ರೀತಿಯಲ್ಲಿ ಅವನ್ನ ಬೆನ್ನಟ್ಟಿದಂಥ ರೀತಿ ಅವರು ಕೇಕೆ ಹಾಕ್ತಾ ಇದ್ದದ್ದು. ಜನರ ಆ ಒಂದು ಹಿಂಡಿನಿಂದಾಗಿ ಆನೆ ಹಿಂಡು ಭಯಭೀತಿಗೊಂಡು ಆತಂಕಗೊಂಡು ದಿಕ್ಕಾಪಾಲಾಗಿ ಓಡಿದ್ದು, ರೈಲ್ವೆ ಟ್ರ್ಯಾಕನ್ನು ಹಾರಿದ್ದು, ಗದ್ದೆಗಳ ನಡುವೆ ಓಡಿದ್ದು, ಇವೆಲ್ಲವನ್ನು ನೋಡಿದಾಗ ಏನಾಗುತ್ತೋ ಅನ್ನುವಂಥ ಒಂದು ಭಯದೃಷ್ಟಿಯಾಗಿತ್ತು. ಅದರ ನಡುವೆಯೂ ಅರಣ್ಯಾಧಿಕಾರಿಗಳು ಹಾಗೂ ಮಾವುತರು ಅವೆಲ್ಲವನ್ನೂ ಕೂಡ ಮೊದಲಿನ ಪದೆಗೆ ತರುವಲ್ಲಿ ಯಶಸ್ವಿಯಾದರು ಭರದ್ವಾಜ್. ಅನಂತ ನಂತರ ಈಗ ಅತ್ತಿಬೆಲೆ ಮಾರ್ಗವಾಗಿ ಶಿವಪ್ರಿಯ ಲೇಔಟ್ನಿಂದ ಮುಂದೆ ಸಾಗ್ತಾ ಇವೆ. ಆದರೆ ನಾನು ಇಲ್ಲಿ ಒಂದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಈ ಹೆದ್ದಾರಿಯನ್ನು ಕ್ರಾಸ್ ಮಾಡೋದೇ ಆದರೆ ಅದು ಬನ್ನೇರುಘಟ್ಟ ಅರಣ್ಯಕ್ಕೂ ಕೂಡ ತೆಗೆದುಕೊಂಡು ಹೋಗ್ಬೋದು, ತಮಿಳುನಾಡು ಅರಣ್ಯಕ್ಕೂ ತೆಗೆದುಕೊಂಡು ಹೋಗಲಿಕ್ಕೆ ಅಲ್ಲಿ ಅವಕಾಶ ಇದೆ. ಆಗ ಒಂದು ವೇಳೆ ಈ ಹೆದ್ದಾರಿಯನ್ನು ಕ್ರಾಸ್ ಮಾಡಲಿಕ್ಕೆ ಬಹುಶಃ 100ಕ್ಕೆ 100 ಅಂತಹ ಪ್ರಯತ್ನಕ್ಕೆ ಕೈ ಹಾಕೋದಿಲ್ಲ. ಯಾಕೆಂದರೆ ಅಂಥ ಪ್ರಯತ್ನಕ್ಕೆ ಕೈ ಹಾಕಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಪಾಯಗಳೆದುರಾಗುತ್ತೆ. ಹೈವೇನ ಸಂಪೂರ್ಣ ಬಂದ ಮಾಡಬೇಕಾಗುತ್ತೆ. ಹಾಗೂ ಮುಂದುವರಿಯುವಂಥ ಏನು ಮರ್ಸೂರು, ಸಮಂದೂರು, ಹಿಗ್ಲೂರು ಈ ಒಂದು ಪ್ರದೇಶ ಇದೆ, ಸಂಪೂರ್ಣವಾಗಿ ವಸತಿ ಪ್ರದೇಶ, ರೆಸಿಡೆನ್ಷಿಯಲ್ ಏರಿಯಾ. ಈ ಕಾರಣಕ್ಕಾಗಿ ಸಾಕಷ್ಟು ಅಪಾಯಕ್ಕೆ ಅವಕಾಶ ಆಗ್ಬೋದು ಭರದ್ವಾಜ್. ಹೀಗಾಗಿ ಈ ಹಾದಿಗಿಂತ ಹೆಚ್ಚಾಗಿ ಅರಣ್ಯಾಧಿಕಾರಿಗಳು ಸಹಜವಾಗಿ ಅತ್ತಿಬೆಲೆ ಮೂಲಕವಾಗಿ ಡಂಕನಕೋಟೆ ಅರಣ್ಯಕ್ಕೆ ತಲುಪಿಸುವಂಥ ಒಂದು ಪ್ರಯತ್ನಕ್ಕೆ ಹೆಜ್ಜೆ ಹಾಕುವಂಥದ್ದೇ ಜಾಸ್ತಿ. ನೀವು ಬಹುಶಃ ಈ ಮಾರ್ಗದ ಬಗ್ಗೆ ಮಂಜುನಾಥ್ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಓಕೆ. ಸೊ ಇದೆಲ್ಲದರ ಜೊತೆಗೆ ಮಂಜುನಾಥ್, ನಾನು ನಿಮಗೆ ಕೇಳ್ತೀನಿ. ಮುತ್ತಾನೆಲ್ಲೂರು ಕೆರೆಯ ಬಗ್ಗೆ ವಿವರಗಳನ್ನು ಕೊಡ್ತಾ ಇದ್ರು ವೀರೇಂದ್ರ. ಮುತ್ತಾನೆಲ್ಲೂರು ಕೆರೆ ಬಹಳ ವಿಶಾಲವಾಗಿದೆ, ದೊಡ್ಡದಿದೆ, ಅವು ಎಲ್ಲಿ ಹೋಗ್ತವೆ ಏನು ಅನ್ನೋದೇ ಗೊತ್ತಾಗಲ್ಲ ಅಂತ. ಕತ್ಲಲ್ಲಿ ಇಡೀ ಕಾರ್ಯಾಚರಣೆ ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ ಅಂತ. ಯಾಕಂದರೆ ಆನೆಗಳು ಸಾಮಾನ್ಯವಾಗಿ ಕಾಡಲ್ಲಿತ್ತು ಅಂತಂದ್ರೆ ಅವಕ್ಕೆ ಅದರದ್ದೇ ಆದಂಥ ಒಂದು ಮಾರ್ಗ ಗೊತ್ತಿರುತ್ತೆ, ಅವೆಲ್ಲ ಪ್ರಯಾಣ ಬೆಳೆಸ್ತವೆ. ಆದರೆ ಹಿಂಗೆ ಹಾದಿ ತಪ್ಪಿ ಬಂದಿರುವಂಥ ಸಂದರ್ಭದಲ್ಲಿ ಮುತ್ತಾನೆಲ್ಲೂರು ಕೆರೆಯಿಂದ ಅವನ್ನ ಮತ್ತೆ ಕಾಡಿಗಟ್ಟುವಂಥ ಪ್ರಕ್ರಿಯೆ ಹೆಂಗಾಗುತ್ತದು ಅಂತ. ಹೌದು ಭರದ್ವಾಜ್, ಏನು 3 ದಿನಗಳ ಹಿಂದೆ ಮಾಲೂರಿನಲ್ಲಿ ಬಂದಿದ್ದು ಬೀಡು ಬಿಟ್ಟಿದ್ದಂಥ ಈ ಆನೆಗಳು ನಿನ್ನೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯ ಚಿಕ್ಕತಗಲಿಗೆ ಬಂದಿದ್ವು. ಆನಂತರ ಅವು ಇಡೀ ರಾತ್ರಿ ಆನೇಕಲ್ ತಾಲೂಕಿನ ಅಂದರೆ ದೊಮ್ಮಸಂದ್ರ ಭಾಗಕ್ಕೆ ಬಂದಿದ್ವು. ಇದೀಗ ದೊಮ್ಮಸಂದ್ರ ಭಾಗದ ಆವಲಹಳ್ಳಿಯಲ್ಲಿ ಬೀಡು ಬಿಟ್ಟಿದ್ದಂಥ ಈ ಆನೆಗಳನ್ನು ಸಂಜೆ ಡ್ರೈವ್ ಮಾಡಲಾಯಿತು. ಡ್ರೈವ್ ಮಾಡಿದಾಗ ಒಮ್ಮೆ ಡ್ರೈವ್ ಮಾಡಿದಂಥ ಆನೆಗಳು ಮತ್ತೆ ವಿಫಲ ಆಗಿದ್ದಾರೆ. ಅಂದರೆ ಜನಸಂದಣಿ ಹೆಚ್ಚಾಗಿದ್ದರಿಂದ ವಾಪಸ್ ಅದೇ ಪೊದೆಗೆ ಬಂದು ಸೇರಿಕೊಂಡ್ವು. ತದನಂತರ 6 ಗಂಟೆಗೆ ಮತ್ತೆ ಆನೆಗಳನ್ನು ಡ್ರೈವ್ ಮಾಡಲಾಯಿತು.
ಆಯಿತು. ಇದೀಗ ಇವು 6 ಗಂಟೆಯ ನಂತರ ಇವು ಈಗ ಪೊದೆಯನ್ನು ಬಿಟ್ಟು, ಆ ಜಾಲಿ ಪೊದೆಯನ್ನು ಬಿಟ್ಟು ಮುಂದೆ ಬಂದಂತಹ ಆನೆಗಳು ಚಿಂತಲಮಣವಾಳದಿಂದ ಮುಂದೆ ಬಂದು ಕಗ್ಲಿಪುರವನ್ನು ದಾಟಿ ಹಾರೋಹಳ್ಳಿಯನ್ನು ದಾಟಿದರೆ ಬಂದು ಇದೀಗ ವಿಶ್ವಪ್ರಿಯ ಲೇಔಟ್ನಲ್ಲಿ, ಯಾವೊಂದು ನೆರಳೂರಿಗೆ ಹೊಂದಿಕೊಂಡಿರ್ತಕ್ಕಂಥ ವಿಶ್ವಪ್ರಿಯ ಲೇಔಟ್ನಲ್ಲಿದ್ದಾವೆ. ಅದು ಇವತ್ತು ಏನು ಮುತ್ತನಲ್ಲೂರು ಕೆರೆ ಅತ್ಯಂತ ವಿಶಾಲವಾದ್ದು, ಏನು ವೀರೇಂದ್ರ ಹೇಳಿದಾಗೆ ಹೌದು, ಇದು ಅತ್ಯಂತ ವಿಶಾಲವಾದಂತಹ ಕೆರೆ. ಮತ್ತೆ ಈ ಕೆರೆಯಲ್ಲಿ ಹೆಚ್ಚು ಮಣ್ಣನ್ನು ತೆಗೆದುಬಿಟ್ಟಿದ್ದಾರೆ ಮರಳು ಮಾಫಿಯಾದವರು ಮತ್ತು ಮಣ್ಣು ಮಾಫಿಯಾದವರು. ಅತ್ಯಂತ ಹಳ್ಳ ಕೊಳ್ಳಗಳಿಂದ ತುಂಬಿರ್ತಕ್ಕಂಥ ಕೆರೆ, ವಿಶಾಲವಾದಂಥ ಕೆರೆ. ಅರಣ್ಯ ಅಧಿಕಾರಿಗಳು ಮತ್ತು ಪೊಲೀಸ್ನವರ ಜಂಟಿ ಕಾರ್ಯಾಚರಣೆಯಿಂದ ಮುತ್ತನಲ್ಲೂರು ಕೆರೆಯನ್ನು ಯಶಸ್ವಿಯಾಗಿ ದಾಟಿಸಿದ್ದಾಗಿದೆ. ಇದೀಗ ನೆರಳೂರಿನ ವಿಶ್ವಪ್ರಿಯ ಲೇಔಟ್ನಲ್ಲಿದೆ. ಈ ಆನೆಗಳನ್ನು ಅದೇ ಭಾಗದಿಂದ ಅದೇ ದಿಕ್ಕಿನಲ್ಲಿ ಓಡಿಸಿದಾಗ ಖಂಡಿತವಾಗಲೂ ಅವು ಮುಂದೆ ಇಚ್ಚಂಗೂರು ಮತ್ತು ಜಿಗಳ ಹತ್ತಿವಲೆಯನ್ನು ದಾಟಿ ಹೊಸೂರು ಮಾರ್ಗವಾಗಿ ಅವು ಡಕ್ನಿ ಕೋಟೆಯ ಏನು ಕಾಡನ್ನು ಸುಲಭವಾಗಿ ಸೇರ್ಕೊಳ್ಬೋದು. ಅದು ಅತ್ಯಂತ ಆನೆಗಳಿಗೂ ಸಹ ಸುರಕ್ಷಿತ ಸ್ಥಳ, ಜೊತೆಗೆ ಇಲ್ಲಿ ಮಾನವನಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಇನ್ನೇನಾದರೂ ಇವು ನ್ಯಾಷನಲ್ ಹೈವೇ ಏನಾದರೂ ಚಂದಾಪುರದ ಹೆದ್ದಾರಿಯನ್ನು ದಾಟಿಸಿದ್ರೆ ಅದು ಅತ್ಯಂತ ಅಪಾಯಕಾರಿ, ಮನುಷ್ಯನಿಗೂ ಅಪಾಯಕಾರಿ. ಮತ್ತು ಆನೆಗಳು ಈಗಾಗಲೇ ಭಾರದ್ವಾಜ್ ಏನು ತಮಿಳುನಾಡಿನಿಂದ ಈ ಆನೆಗಳು ತಪ್ಪಿಸ್ಕೊಂಡು ಬಂದಿರತಕ್ಕಂಥ ಆನೆಗಳು, ಆಹಾರ ಅರಸಿ ಬಂದಿದ್ದಂಥ ಆನೆಗಳು ಅಕ್ಷರಶಃ ಈಗ ದಾರಿ ತಪ್ಪಿದ ಆನೆಗಳಾಗಿದ್ದಾವೆ, ಕಂಗಾಲಾಗಿದ್ದಾವೆ ಆನೆಗಳು. ಈ ಜನಸಂದಣಿಯನ್ನು ನೋಡಿ ಅವು ದಿಗ್ಭ್ರಾಂತ ಆಗಿರ್ತಕ್ಕಂಥ ಆನೆಗಳು ನರಹಂತಕ ಆನೆಗಳಾಗಿ ಮಾರ್ಪಟ್ಟಿದ್ದಾವೆ. ಈಗಾಗಲೇ 4 ಬಲಿ ತೆಗೆದುಕೊಂಡಿದ್ದಾವೆ. ಜನ ಅದಕ್ಕೆ ಈಗಾಗಲೇ ಅದನ್ನು ಮನಗಾಣಬೇಕು. ಆನೆಗಳು ಈ ರಾತ್ರಿ ವೇಳೆ ಸಂಚರಿಸೋದಕ್ಕೆ ಈಗಾಗಲೇ ಅರಣ್ಯ ಸಿಬ್ಬಂದಿ ಮತ್ತು ಪೊಲೀಸ್ನವರು ಹರಸಾಹಸವನ್ನು ಪಟ್ಟು ಅವುಗಳನ್ನು ಡ್ರೈವ್ ಮಾಡ್ತಾ ಇದ್ದಾರೆ. ಜೊತೆಗೆ ಬನ್ನೇರುಘಟ್ಟದಿಂದ ಒಂದು ಸಾಕಾನೆ ವನರಾಜನನ್ನು ಕರೆಸಿಕೊಳ್ಳಲಾಗಿದೆ ಮತ್ತು ಮೈಸೂರಿನಿಂದ ಅಭಿಮನ್ಯುವನ್ನು ಕರೆಸಿಕೊಳ್ಳಲಾಗಿದೆ. ಇವೆರಡು ಸಹ ಪ್ರೊಫೆಷನಲ್ ಆನೆಗಳು, ಏನು ಕಾಡಿನಲ್ಲಿ ಉಪಟಳವನ್ನು ಮಾಡುವಂಥ ಆನೆಗಳನ್ನು ಪಳಗಿಸುವಂಥ ಆನೆಗಳು. ಮತ್ತು ಅಭಿಮನ್ಯು ಏನು ಹಾಸನದ ಕಡೆ ಏನು ರಂಪರಾಮಾಯಣವನ್ನು ಮಾಡ್ತಾ ಇದ್ವು, ಉಪಟಳವನ್ನು ಮಾಡ್ತಾ ಇದ್ದಂಥ ಪುಂಡಾನೆಗಳನ್ನು ಪಳಗಿಸಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಆ ವೃತ್ತಿಪರತೆಯನ್ನು ರೂಢಿಸ್ಕೊಂಡಿರ್ತಕ್ಕಂಥ ಆನೆ ಆಗಿರೋದ್ರಿಂದ ಸುಲಭವಾಗಿ ಆ ಆನೆಗಳ ಸಹಾಯದಿಂದ, ಅಂದರೆ ಇದು ಹಗಲಲ್ಲಾಗಿದ್ದರೆ ಆ ಆನೆಗಳ ಸಹಾಯದಿಂದ ಖಂಡಿತವಾಗಲೂ ಸುಲಭವಾಗಿ ಇವುಗಳನ್ನು ತಮಿಳುನಾಡಿನ ಅರಣ್ಯಕ್ಕೆ ಅಥವಾ ಬನ್ನೇರುಘಟ್ಟದ ಅರಣ್ಯಕ್ಕೆ ಸೇರಿಸಬಹುದಾಗಿತ್ತು. ಇದೀಗ ರಾತ್ರಿ ಹೊತ್ತು ಸಾರ್ವಜನಿಕರು ಇದನ್ನ ಮನಗಾಣಬೇಕು. ಬೆಳಗಾಗಷ್ಟೊತ್ತಿಗೆ ಏನಾದರೂ ಆನೆಗಳನ್ನ ಕಾಡಿಗೆ ಕಳಿಸುವಂತ ಪ್ರಯತ್ನ ಆಗಬಹುದಾ, ಅಥವಾ ಏನು ನಾಳೆ ಹಿಡಿಯುತ್ತೆ ಅದು ಬೆಳಗ್ಗೆ? ಇಲ್ಲ, ಖಂಡಿತವಾಗಲೂ ಇದು ಸಾಧ್ಯ ಇದೆ ಭಾರದ್ವಾಜ್. ಕಾರಣ ಏನಂತಂದ್ರೆ ಬನ್ನೇರುಘಟ್ಟ, ಆನೆಕಲ್ಲು, ಹಾರೋಹಳ್ಳಿ, ಕನಕಪುರ ಇಲ್ಲಿ ಕೆಲಸ ಮಾಡುವಂತ ಅರಣ್ಯ ಸಿಬ್ಬಂದಿ ಇವರು ಪ್ರೊಫೆಷನಲ್ ಸಿಬ್ಬಂದಿ, ಇವರು ವೃತ್ತಿಪರ. ಯಾಕೆಂದ್ರೆ ಸಾಕಷ್ಟು ಬಾರಿ ನೂರಾರು ಆನೆಗಳು ಬಂದಾಗ 10 ಬಾರಿ ಇವರು ಓಡಿಸಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಜೊತೆಗೆ ಈ ಆನೆಗಳನ್ನು ಯಾವ ರೀತಿ ಓಡಿಸ್ಬೇಕು, ಡ್ರೈವ್ ಮಾಡಬೇಕು ಅನ್ನೋಂಥ ಅಭ್ಯಾಸ ಇರ್ತಕ್ಕಂಥ ಇವರು ಏನು ಸಿಬ್ಬಂದಿ ಆಗಿದ್ದಾರೆ. ನಿನ್ನೆ ಚಿಕ್ಕತಗಲಿ ಏನು ಮಾಲೂರು ಆಗಿರ್ಬೋದು, ಹೊಸಕೋಟೆಯಲ್ಲಿ ಅಲ್ಲಿ ಮೀಸಲು ಅರಣ್ಯ ಪ್ರದೇಶ, ಅಲ್ಲಿನ ಸಿಬ್ಬಂದಿಗೆ ಆನೆಗಳನ್ನು ಓಡಿಸಿ ಅಭ್ಯಾಸ ಇಲ್ಲ. ಹಾಗಾಗಿ ನಿನ್ನೆ ಅವರು 100% ನಿನ್ನೆ ಫೇಲ್ಯೂರ್ ಆಗಿದ್ರು. ಅಲ್ಲಿನ ಅಧಿಕಾರಿಗಳು ಎಲ್ಲರೂ ಫೇಲ್ಯೂರ್ ಆಗಿದ್ರು ಮತ್ತು ಸಿಬ್ಬಂದಿ ಕೂಡ ಫೇಲ್ಯೂರ್ ಆಗಿದ್ರು. ಆದರೆ ಇವತ್ತು ಹಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಇವರು ಎಲ್ಲರೂ ಸಹ ವೃತ್ತಿಪರ ಸಿಬ್ಬಂದಿ ಆಗಿರೋದ್ರಿಂದ ಖಂಡಿತವಾಗಲೂ ಆನೆಗಳನ್ನು ಸುರಕ್ಷಿತವಾಗಿ ಇವತ್ತು ರಾತ್ರಿ ಅವರು ಖಂಡಿತವಾಗ್ಲೂ ತಮಿಳುನಾಡು ಅಥವಾ ಬನ್ನೇರುಘಟ್ಟಕ್ಕೆ ಸೇರಿಸುವಂಥ ಎಲ್ಲ ಸಾಧ್ಯತೆಗಳು ಈಗಿದೆ. ಭಾರದ್ವಾಜ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ವೀರೇಂದ್ರ ಮತ್ತು ಮಂಜುನಾಥ್. ಇಲ್ಲಿ ತನಕ ತಾವಿಬ್ಬರು ಕೂಡ ಸಾಕಷ್ಟು ವಿವರಗಳನ್ನು ಕೊಟ್ರಿ. ಇಬ್ಬರೂ ಕೂಡ 3 ದಿವಸದಿಂದ, ವೀರೇಂದ್ರ ಇವತ್ತು ಜಾಯ್ನ್ ಆಗಿರುವಂಥದ್ದು, ಮಂಜುನಾಥ್ ಅಂತೂ 3 ದಿವಸದಿಂದ ಎಲ್ಲ ಆನೆಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದ್ದಾರೆ. ಮಂಜುನಾಥ್ ಸಾಕಷ್ಟು ವಿವರಗಳನ್ನು ಕೊಟ್ಟರು. 3 ದಿನದಿಂದ ಆನೆಗಳು ಕಾಡ್ತಾ ಇವೆ. ಎಲ್ಲ ಒಂದು ಕಡೆಗೆ ಆನೆಗಳು ಬೆಂಗಳೂರನ್ನ ಪ್ರವೇಶ ಮಾಡಿಬಿಡ್ತವೆ ಅನ್ನುವಂಥ ಆತಂಕನೇ ಹೆಚ್ಚಾಗಿತ್ತು. ಅಂತೂ ಇಂತೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಹರಸಾಹಸ ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ. ಆದರೆ ಜನರು ಕೋಆಪ್ರೇಟ್ ಮಾಡಬೇಕಾಗಿತ್ತು ಇಂಥ ಒಂದು ಬೆಳವಣಿಗೆಗೆ. ಆದರೆ ಜನರು ಖಂಡಿತವಾಗಲೂ ಕೋಆಪ್ರೇಟ್ ಮಾಡ್ತಾ ಇಲ್ಲ. ಅವರ ಕೇಕೆ, ಅತಿಯಾದ ಉತ್ಸಾಹ ತೋರಿಸುವಂಥದ್ದು, ನಿಮ್ಮ ಹತ್ರ ಕೋವಿ ಇದ್ದರೆ ನಮ್ಮ ಹತ್ರ ಕಲ್ಲಿದೆ ಅಂತ ಕಲ್ಲನ್ನು ಎಸೆಯುವಂಥದ್ದು, ಈ ರೀತಿಯ ಒಂದು ಬೆಳವಣಿಗೆಗಳು ಆನೆಯನ್ನು ಇನ್ನಷ್ಟು ಕೋಪದೃಪ್ತಗೊಂಡಿವೆ ಆನೆಗಳು ಈ ಎಲ್ಲ ಬೆಳವಣಿಗೆಗಳಿಂದ. ಹೀಗಾಗಿ ದಿಕ್ಕಾಪಾಲಾಗಿ ಓಡಿದ್ದನ್ನು ಕೂಡ ಇವತ್ತು ಕಾಣ್ತಾ ಇದ್ದೀವಿ. ಕೊನೆಗೆ ಪೊಲೀಸರ ಎಚ್ಚರಿಕೆಯಿಂದಾಗಿ ಜನ ಸ್ವಲ್ಪ ದೂರ ಸರ್ಕೊಂಡಿದ್ದಾರೆ. ಈಗ ಅಂತೂ ಇಂತೂ ಈ ಒಂದು ಪ್ರಕ್ರಿಯೆ ನಿರಾತಂಕವಾಗಿ ಸಾಗ್ತಾ ಇದೆ. ಇವತ್ತು ರಾತ್ರಿ ಸಂಪೂರ್ಣ ಇದು ಸಾಗಬಹುದು. ಬೆಳಗಿನ ಜಾವದ ಹೊತ್ತಿಗೆ ಆನೆಗಳನ್ನು ಕಾಡಿಗೆ ಯಶಸ್ವಿಯಾಗಿ ಅಟ್ಟುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ಸನ್ನು ಕಾಣಬಹುದು.
ಸೊ ಇನ್ನು ನಾನು ಹೇಳ್ತಾ ಇದ್ದೆ, ಉತ್ತರಾಖಂಡದಲ್ಲಿ ವರುಣನ ಆರ್ಭಟ ಜೊತೆಗೆ ಜನ ಪಟ್ಟಂಥ ಪಾಡು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಗಿರಿಜಾ ಸುಬ್ಬರಾಮ್ ಕೂಡ ಸಾಕಷ್ಟು ಅನುಭವಿಸಿ ಬಂದಂಥವರು. ಇದೆಲ್ಲದರ ಜೊತೆಗೆ ಕ್ರಿಕೆಟ್ ಬಗ್ಗೆ ಮಾತಾಡಲಿಕ್ಕೆ ತಜ್ಞರು ನಮ್ಮ ಜೊತೆಗೆ ಬರ್ತಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.